ಹಲೋ ನಮಸ್ಕಾರ ರೀ. ನಾ ಇಲ್ಲೇ ಹಬ್ಬದ ಅಡುಗೆ ಮಾಡತ್ತೇವಿ. ಆಲ್ಮೋಸ್ಟ್ ನಮ್ಮ ಕಡೆ ಅಂತೂ ಹಬ್ಬದಾಗ ಹೋಳ್ಗಿನ ಮಾಡ್ತಾರೆ. ನಾನು ಇಲ್ಲೇ ಹಂಗೆ ಕಡ್ಲೆಬೇಳೆ ತೊಗೊಂಡು ಒಂದು ಕುಕ್ಕರ್ನಾಗ ಹಾಕಿ ಒಂದು ವಿಸಲ್ ಹೊಡಿಸ್ಕೊಂಡೀನಿ. ಈಗ ಅವೆಲ್ಲ ಬೆಂದಾವ. ಇನ್ನೇನು ಬೆಂದಾವಲ್ಲ, ಅದ್ರ ಕಟ್ಟೆಲ್ಲ ತಕ್ಕೊಂಡು ಬೇಳೆ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬೇಳೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇಟ್ಕೊಂಡು ಅದಕ್ಕೊಂಚೂರು ಬೆಲ್ಲ ತೊಗೊಂಡು ಸಣ್ಣಗೆ ಪುಡಿ ಮಾಡ್ಕೊಂಡು ಬೆಲ್ಲ ಸೇರಿಸ್ಕೋಬೇಕೀಗ. ಬೆಲ್ಲ ಸೇರಿಸ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಬೇಯೋಕೆ ಇಟ್ಟರೆ ಅದ್ರ ಜೊತೆ ಮಿಕ್ಸ್ ಆಗ್ತೈತಲ್ಲ, ಬೆಲ್ಲದ ಟೇಸ್ಟ್ ಬರ್ತೈತಿ, ಇಲ್ಲ ಸಪ್ಪ ಹತ್ತೈತಿ ಹೋಳ್ಗೆ. ಇದೆಲ್ಲ ಆಗೈತಿ. ಹೂರ್ಣನೂ ರೆಡಿ ಆಯ್ತು, ಹಿಟ್ಟು ರೆಡಿ ಐತಿ. ಇನ್ನೇನು ಇದು ಕನಕ ಅಂತೇವಿ ಈ ಕಡೆ. ಹೂರ್ಣನೂ ಅಂತಾರೆ, ಕನಕನೂ ಅಂತ. ಇದು ಹಿಟ್ಟಿಗೆ. ನೆಕ್ಸ್ಟ್ ನಾ ಇಲ್ಲೇ ಹೋಳ್ಗೆ ಮಾಡತ್ತೀನಿ. ನಂಗೆ ಹೋಳ್ಗೆ ಬರ್ತಿರ್ಲಿಲ್ಲ, ಮ್ಯಾರೇಜ್ ಆದಮೇಲೆ ಎಲ್ಲ ಕಲ್ತ್ಕೊಂಡೆ. ಈಗೇನಿಲ್ಲ, ಹೋಳ್ಗೆ ಎಷ್ಟು ಈಸಿ ಐತೆ ಅನ್ನೋದು ಆಮೇಲೆ ಗೊತ್ತಾಯ್ತು. ಎಲ್ಲರೂ ಹೇಳ್ತಾರೆ ಹೋಳ್ಗೆ ಮಾಡ್ತಾರೆ ಅಂತಾರೆ. ಹಾಗೇನಿಲ್ಲ, ಮಾಡಿದರೆ ಎಲ್ಲನೂ ಈಸಿನೇ ಇರ್ತೈತೆ ಹೋಳ್ಗೆ ಐತೆ. ನಾ ಇಲ್ಲಿ ಎಣ್ಣೆ ಹಾಕಿ ಸ್ಮೂತಾಗಿ ಲಟ್ಟಿಸ್ಕೊತೀನಿ ಅದನ್ನ. ಹೋಳ್ಗೆಗೆ ಎಣ್ಣೆ ಇದ್ರೆ ಇದು ಲಟ್ಟಣಿಗೆಗೆ ಅಂಟ್ಕೊಳ್ಳಂಗಿಲ್ಲಲ್ಲ, ಹಾಗಾಗಿ ಹೋಳ್ಗೆಗೆಲ್ಲ ಜಾಸ್ತಿನೇ ಹಚ್ತಾರೆ ಎಣ್ಣೆ. ಅದು ಎಣ್ಣೆ ಇದ್ರೆ ವನ ಆಗಿ ಉದ್ರಂಗಿಲ್ಲ, ಸ್ಮೂತಾಗೆ ಚಲೋ ಬರ್ತೈತಿ. ಹಂಗೆ ಈಗ ಇದನ್ನ ನೆಕ್ಸ್ಟ್ ತೊಗೊಂಡು ತವಾ ಒಳಗೆ ಹಾಕಿಬಿಡ್ತೀನಿ. ನಾವೆಲ್ಲ ಹಬ್ಬಕ್ಕೂ ಹೋಳ್ಗೆ ಮಾಡ್ತೇವಲ್ಲ, ನಿಮ್ಮ ಕಡೆ ಏನೇನು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತೈತಿ. ಉತ್ತರ ಕರ್ನಾಟಕ ಕಡೆ ಎಲ್ಲ ಹಬ್ಬಕ್ಕೂ ಹೋಳ್ಗೆ ಸಾರು ಅಂಥೇಳಿ, ಕಟ್ಟಿನ ಸಾರು ಅಂಥೇಳಿ ಆಲ್ಮೋಸ್ಟ್ ಇದನ್ನ ಮಾಡ್ತಾರೆ. ನಾನು ಇಲ್ಲಿ ನಮ್ಗೆ ಎಷ್ಟು ಬೇಕು ಒಂದು ಪಾವು kg ಅಷ್ಟು ಹಾಕಿ ಮಾಡ್ಕೊಂಡಿರ್ತೇನೆ ಯಾವಾಗೂ. ನಮ್ಮ ಮನೆಯೊಳಗೆ ಹೋಳ್ಗೆ ತಿನ್ನೋದಕ್ಕಿಂತ ಸಾಂಬಾರೇ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಸಾಂಬಾರಿಗಾದರೂ ನಾವು ಹೋಳ್ಗೆ ಮಾಡಬೇಕು. ಇಲ್ಲಿ ನಮ್ಮ ಹೋಳ್ಗೆ ಅಂತೂ ರೆಡಿ ಆಗತ್ತೂ ರೀ. ಇನ್ನು ಹೋಳ್ಗೆ ಅಷ್ಟೇ ಮುಗ್ದೈತಿ. ನೆಕ್ಸ್ಟ್ ಇನ್ನೂ ಐಟಮ್ಗಳು ಬಾಕಿ ಅದಾವೆ ಮಾಡ್ಬೇಕು. ಇಲ್ಲೊಂದು ಈಗೆಷ್ಟು ಬೇಕಲ್ಲ ತಿನ್ನೋಕೆ ಒಂದು 5-6 ಹೋಳ್ಗೆ ಮಾಡಿಟ್ಟಿರ್ತೀನಿ. ನಮ್ಮ ಅದಿತಿಗೆ ಬಿಸಿ ಇದ್ರೆ ತಿಂತಾಳೆ. ಆಮೇಲೆ ಆದರೆ ಜಾಸ್ತಿ ತಿನ್ನಲ್ಲ ಆಕಿನೂ, ಹಾಗಾಗಿ ತಿನ್ನೋವಾಗ ಜಾಸ್ತಿ ಮಾಡಿರ್ತೀನಿ. ಅರ್ಧ ಮಾಡಿ ಇಟ್ಕೋತೀನಿ, ಉಳ್ದಿರೋದು ಆಮೇಲೆ ಮಾಡ್ಕೋತೀವಿ. ಅದಿತಿಗಂಥೇಳಿ ಚಿಕ್ಕದಾಗಿ ಮಾಡತ್ತೀನಿ. ದೊಡ್ಡವಾದ್ರಕ್ಕಿ ತಿನ್ನಲ್ಲ, ಚಿಕ್ಕದಾದ್ರೆ ಆಟ ಆಡ್ಕೊತ ತಿಂತಾಳಕ್ಕಿನೂ. ಸ್ವೀಟ್ ಅಂದ್ರೆ ಅಷ್ಟು ತಿನ್ನಂಗಿಲ್ಲ. ಹೋಳ್ಗೆ ಅಂದರೆ ಎಲ್ಲ ಮಕ್ಕಳು ತಿಂತಾರೆ ಆಲ್ಮೋಸ್ಟ್ ನಮ್ಮ ಕಡೆನೂ. ಇವು ಹೋಳ್ಗೆ ಅಂತೂ ಮುಗಿದ್ರಿ. ನೆಕ್ಸ್ಟ್ ಕಡ್ಲಿ ಉಸುಳಿ. ಇವನ್ನ ರಾತ್ರಿನ ನೆನೆ ಹಾಕಿ ಇಟ್ಕೊಂಡಿದ್ದೆ ನಾನು ಕಡ್ಲಿ. ಬೆಳಗ್ಗೆ ಇವನ್ನ ಎಲ್ಲ ನೀರು ಬಸಿದ ಸ್ವಚ್ಛಗೆ ತೊಳ್ಕೊಂಡು ಮತ್ತು ಅದನ್ನು ನೀರು ಹಾಕಿ ಕುಕ್ಕರಿಗೆ ಹಾಕಿ ಒಂದು ವಿಸಲ್ ಹೊಡಿಸ್ಕೊತೀನಿ. ಬೇಯ್ತಾವೆ ಇವು, ಮಸ್ತ್ ಮೆತ್ತಗಾಗ್ತಾವಲ್ಲ. ಇದು ವಿಸಲ್ ಆಗೈತೇನೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಐಟಮ್ ರೆಡಿ ಮಾಡಿ ಇಟ್ಕೊತೀನಿ. ಏನಿಲ್ಲ, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ. ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಮುಗೀತಿನ್ನ. ಕುಕ್ಕರ್ನಾಗ ಬೆಂದಿರೋ ಕಾಳನ್ನ ತಗೊಂಡಿಲ್ಲೇ ನೀರು ಬಸಿದ ಅವನ್ನ ಹಾಕಿ ಕಲಿಸ್ಕೊಳತ್ತೀನಿ. ಒಬ್ಬೊಬ್ಬರು ಹುಣಸೆಹಣ್ಣು ಹಾಕೋತಾರೆ. ನಾ ಇಲ್ಲೇ ಮೇಲೆ ನಿಂಬೆಹಣ್ಣು ಹಾಕಿ ಆಮೇಲೆ ಹಸಿ ಕೊಬ್ಬರಿ ಹಾಕಿದೆ. ಹಸಿ ಕೊಬ್ಬರಿ ಮತ್ತು ನಿಂಬೆಹಣ್ಣು ಟೇಸ್ಟ್ ಇಷ್ಟು ರುಚಿ ಕೊಡ್ತೈತಿ, ಮಸ್ತ್ ಆಗ್ತೈತಿ. ಇದನ್ನ ನಮ್ಮ ಅದಿತಿ ಅಂತೂ ಬೌಲ್ ಒಳಗೆ ಹಾಕೊಂಡು ಹಂಗೆ ತಿಂತಾಳೆ. ಪಲ್ಯ ಅಂತ ಏನು ಹಚ್ಕೊಂಡು ತಿನ್ನಂಗಿಲ್ಲ, ಸುಮ್ಮನೆ ಸ್ಪೂನ್ ತೊಗೊಂಡು ಹಾಗೆ ತಿಂತಿರ್ತಾಳೆ ಆಕಿ. ನಿಂಬೆಹಣ್ಣು ಮತ್ತು ಕೊಬ್ಬರಿ ಟೇಸ್ಟ್ ಬರ್ತೈತಿಲ್ಲ, ಇದೊಂಥರ ರುಚಿ ಬೇರೆ ಥರನೇ ಇರ್ತೈತಿ. ಹೋಳ್ಗೆ ಆತ, ಇದು ಕಡ್ಲಿ ಪಲ್ಯನೂ ಆತ. ನೆಕ್ಸ್ಟು ಖೀರ್ ಮಾಡತ್ತೇನೆ. ಇಲ್ಲೇ ನೈಟ ಹಾಲು ಕುದಿಸ್ಕೊಂಡು ಇಟ್ಟಿದ್ದೆ ನಾನು, ಅವ್ನು ಬಾಯ್ಲ್ ಮಾಡಿ. ಅವು ಸಬ್ಬಕ್ಕಿನೂ ರಾತ್ರಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಈಗ ಮತ್ತೊಮ್ಮೆ ಹಾಲು ಬಿಸಿ ಮಾಡಿದ್ದೆ. ಸಬ್ಬಕ್ಕಿ ಎಲ್ಲ ನೀರು ಬಸಿದು ಅದೆಲ್ಲ ನೀರು ತೆಗೆದು ಹಾಲಿಗೆ ಹಾಕತ್ತೀನಿ. ಅವು ಕುದಿಯೋ ಮಟ್ಟ ಬಿಡುನ್ರಿ ಒಂದು ಸ್ವಲ್ಪ ಹೊತ್ತು.
ನೆಕ್ಸ್ಟ್ ಇವು ಕುದ್ದಾವ. ನಾ ಸ್ಟೀಲಿನ ಪಾತ್ರೆ ಒಳಗೆ ಮಾಡ್ತೇನಲ್ಲ, ಹಾಗಾಗಿ ಅಂಟ್ಕೊಂಡ್ಬಿಡ್ತಾವಂತ ಹೇಳಿ ಸ್ಪೂನ್ ತೊಗೊಂಡು ಅವನ್ನ ಕಡ್ಡಾಡ್ಸತ್ತೀನಿ. ನೆಕ್ಸ್ಟ್ ಅವು ಅಂಟ್ಕೋಬಾರ್ದು, ಹೊತ್ತು ಹೋಗ್ಬಾರ್ದು ಅಂತ ಹೇಳಿ. ಸಬ್ಬಕ್ಕಿ ಹಾಲೊಳಗೆ ಅದು ಕುದಿಯತೈತಿ. ನೆಕ್ಸ್ಟ್ ನಾ ಇಲ್ಲೇ ಶಾವ್ಗೆ ಹುರ್ಕೊಳತ್ತೀನಿ. ಸ್ವಲ್ಪ ತುಪ್ಪ ಹಾಕಿ ಶಾವ್ಗಿನ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಅದು ಕುದೀತಿರ್ತೈತಲ್ಲ, ಇವೆಲ್ಲ ಫ್ರೈ ಆದಮೇಲೆ ಹಾಕ್ಕೋಬೇಕು ಅದನ್ನು. ಈಗ ಇದು ಇಲ್ಲಿ ಕುದಿಯತೈತಿ ಸಬ್ಬಕ್ಕಿ, ಅದ್ರ ಜೊತೆಗೆ ಇದು ಫ್ರೈ ಮಾಡಿ ಇಟ್ಕೊಂಡಿರೋ ಶಾವ್ಗಿನೂ ಅದಕ್ಕೆ ಹಾಕ್ಬಿಡ್ತೀನಿ. ಕುದೀತಾ ಇರ್ತೈತಿ. ನೆಕ್ಸ್ಟ್ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡೇವಿ. ಇವನ್ನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡೇನಿ ನಾನು ಮೊದಲು ತೊಗೊಂಡ್ಕಾರ. ಆಮೇಲೆ ತುಪ್ಪದೊಳಗೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ನ ಅದ್ರ ಹಾಕಿ ಇವನು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇವು ಸ್ವಲ್ಪ ಫ್ರೈ ಆಗತ್ತವ, ಇನ್ನೊಂದು ಚೂರು ಆಗಲಿ, ಅಂದರೆ ರೆಡ್ ಬಂದ್ರೆ ಆ ಹಾಲೊಳಗೆ ಇದು ಕಲರ್ಫುಲ್ಲಾಗಿ ಚಂದ ಕಾಣ್ತೈತಿ. ತುಪ್ಪ ಕಾದೈತಲ್ಲ, ಇವನ್ನ ಹಾಕಿ ನೆಕ್ಸ್ಟ್ ಇದು ಫ್ರೈ ಆಗೈತಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇವನ್ನ ಕೆಳಗೆ ಫ್ರೈ ಆಗ್ಯಾವ. ಅವು ಹಂಗೆ ಇರಲಿ. ಈ ಕಡೆ ಇದು ಬಾಯ್ಲ್ ಆಗಿರ್ತೈತಲ್ಲ, ಇದನ್ನ ಆಫ್ ಮಾಡಿ ಇಟ್ಟಿರ್ತೇನೆ. ಬಾಯ್ಲ್ ಆದಮೇಲೆ ಇದಕ್ಕೆ ಸಕ್ರೆ ಹಾಕ್ಕೋಬೇಕಾ. ಮೊದಲ ಹಾಕೊಂಡ್ರೆ ಅದು ಆನದ ಗತೆ ಬಂದುಬಿಡ್ತೈತೆ ಒಂಥರ ಜಲ್ಲಿ. ಹಾಗಾಗಿ ಇದೆಲ್ಲ ಬಾಯ್ಲ್ ಆದಮೇಲೆ ಸಕ್ರೆ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತೆ ರೀ ಇದು. ಸ್ವಲ್ಪ ಹೊತ್ತು ಆದಮೇಲೆ ಅದು ಕಲಿಸ್ಕೊಂಡಿರ್ತೇವಲ್ಲ, ಸಕ್ರೆ ಕರಗಿರ್ತೈತಿ. ಆಮೇಲೆ ಲಾಸ್ಟ್ ಇದನ್ನು ಇನ್ನೇನು ಸರ್ವ್ ಅಂದ್ರೆ ತಿಂತೇವೆ ಅಂದಾಗ ಇವೆಲ್ಲ ಹಾಕೊಂಡ್ಬಿಡೋದು. ಗೋಡಂಬಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೇವಲ್ಲ, ಅದನ್ನ ಹಾಕೊಂಡ್ಬಿಡೋದು ಅದಕ್ಕೆ. ಇವೆಲ್ಲ ಮುಗಿದು ನೆಕ್ಸ್ಟ್ ಈಗ ಕಟ್ಟಿನ ಸಾಂಬಾರು ಹೆಂಗೆ ಮಾಡೋದು ಅಂತೇಳಿ ಐಟಮ್ ತೋರ್ಸತ್ತೇನೆ ನೋಡಿರಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಂದು ಚಕ್ಕೆ ಮತ್ತು ಸ್ಟಾರು, ಆಮೇಲೆ ಬೇ ಲೀಫ್ ಅಂದರೆ ಪಲಾವ್ ಎಲೆ ತೊಗೊಂಡಿರ್ತೇನೆ ನಾನು. ಆಮೇಲೆ ಇದಕ್ಕೆ ಫ್ರೈ ಮಾಡ್ಕೊಳಕ್ಕೆ ಕೆಂಪು ಮೆಣಸಿನ್ಕಾಯಿ ಖಾರ ಇರೋದು, ಆಮೇಲೆ ಜೀರಿಗೆ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಒಂದೆರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೆನ. ನೆಕ್ಸ್ಟ್ ಇಲ್ಲೇ ಒಂದು ಬಾಳ್ಗಿ ತೊಗೊಂಡು ಅದ್ರೊಳಗೆ ಧನಿಯಾ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಧನಿಯಾ ಮತ್ತು ಜೀರಿಗೆ ಹಾಕಿ ಇವು ಫ್ರೈ ಆಗ್ಯಾವಂತೇಳಿ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ ಇದು ಸ್ಮೆಲ್ ಬರ್ತೈತಿ. ಸ್ಮೆಲ್ ಬಂದಮೇಲೆ ಅವ್ನು ತೆಗೆದು ನೆಕ್ಸ್ಟ್ ಒಣ ಕೊಬ್ಬರಿ ಮತ್ತು ಕರಿಬೇವು ಹಾಕಿನೂ ಫ್ರೈ ಮಾಡ್ಕೋತೇನೆ ನಾನು. ಒಣದ ಎಣ್ಣೆ ಹಾಕಂಗಿಲ್ಲ, ಹಾಗೆ ಫ್ರೈ ಮಾಡ್ತೀನಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಈ ಉಳ್ಳಾಗಡ್ಡಿ ಹಾಕೋತೀನಿ. ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕಿಲ್ಲ, ಅವು ಹೊತ್ತದಂಗೆ ಆಗ್ತವೆ. ಆಮೇಲೆ ಅದ್ರ ಜೊತೆನ ನಾನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಇದನ್ನು ಫ್ರೈ ಮಾಡ್ಕೊಂಬಿಡ್ತೇನೆ. ಆಯಿಲ್ ಇರ್ತೈತಲ್ಲ, ಚೆನ್ನಾಗಿ ಫ್ರೈ ಆಗ್ತವೆ ಇವು. ಸ್ವಲ್ಪ ಬ್ರೌನ್ ಆಗೋವರೆಗೂ ಮಾಡ್ಕೊರಿ. ಇದೆಲ್ಲ ಬ್ರೌನ್ ಆದಮೇಲೆ ಟೊಮೆಟೊ ಹಾಕೋರಿ. 2 ಟೊಮೆಟೊ ಹಾಕ್ಕೊಂಡಿರ್ತೇನೆ ನಾನು. ಕಟ್ಟಿನ ಸಾಂಬಾರಿಗೂ 1-2 ಟೊಮೆಟೊ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗೈತಿಲ್ಲ. ನೆಕ್ಸ್ಟ್ ಇದಕ್ಕೆ ಇವನ್ನೆಲ್ಲ ಪ್ಲೇಟಿಗೆ ಹಾಕಿ ಇಟ್ಕೊಂಡೇನಿ. ಅದಕ್ಕೆ ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಮಸಾಲೆ ಪೌಡರ್, ಖಾರಕ್ಕಂತ ನಾ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಜಾಸ್ತಿ ಖಾರ ಬೇಕಂದ್ರೆ ನೀವು ಎಕ್ಸ್ಟ್ರಾ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಖಾರದ ಪುಡಿನೂ ಹಾಕಿರ್ತೀನಿ, 1-2 ಮೆಣಸಿನ್ಕಾಯಿ ಹಾಕಿರ್ತೇನೆ. ನಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿಂತಾರೆ, ಹಾಗಾಗಿ. ನೆಕ್ಸ್ಟ್ ಇದೆಲ್ಲ ಫ್ರೈ ಆಗಿರ್ತೈತಲ್ಲ, ಅದನ್ನು ಸ್ವಲ್ಪ ಆರಿದ ಮೇಲೆ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಂಗಿಲ್ಲ. ಆರಿದ ಮೇಲೆ ಜಾರ್ಗೆ ಹಾಕಿ ಸಣ್ಣಗೆ ರುಬ್ಬಿ ಇಟ್ಕೋಬೇಕ್ರಿ ಇದು.
ಇಲ್ಲೇ ಸಣ್ಣಗೆ ಪೇಸ್ಟ್ ಆಗೈತಿ. ನೆಕ್ಸ್ಟ್ ಹುಣಸೆಹಣ್ಣು ನೆನೆ ಇಟ್ಕೊತೇನೆ ನಾನು ನೀರೊಳಗೆ. ಆಮೇಲೆ ಒಗ್ಗರ್ನಿಗೆ ನಾ ಎಣ್ಣೆ ಹಾಕ್ಕೊಂಡು ಸಾಸ್ವೆ ಜೀರಿಗೆ ಹಾಕ್ಕೊಳತ್ತೀನಿ. ಸಾಸ್ವೆ ಜೀರಿಗೆ ಆದಮೇಲೆ ಬೇ ಲೀಫ್ ಮತ್ತು ಸ್ಟಾರ್ ಅದು ಚಕ್ಕೆ ಇಟ್ಟಿದ್ನಲ್ಲ ಅದನ್ನೂ ಅದ್ರೊಳಗೆ ಹಾಕೋತೀನಿ. ಎಲ್ಲ ಒಂದೊಂದೇ ಹಾಕ್ಕೊಂಡೇನು ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಮಸಾಲೆ ಐಟಮ್. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಇಟ್ಕೊಂಡಿದ್ದೆ, ಅದನ್ನೂ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋದನ್ನು ಹಾಕ್ಬೇಕು. ಹಾಕಿ ಎಣ್ಣೆ ಒಳಗನ ಸ್ವಲ್ಪ ಹೊತ್ತು ಬಿಡ್ಬೇಕು ಅದನ್ನ ಬೇಯಕ್ಕೆ. ಅದು ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಆತಂದ್ರೆ ಅದು ಟೇಸ್ಟ್ ಎಲ್ಲ ಬಿಟ್ಕೋತೈತಿ, ಚೆನ್ನಾಗಿ ಬರ್ತೈತಿ ಟೇಸ್ಟು. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಕತ್ತೀನಿ. ಆವಾಗಲೇ ಕಟ್ಟು ತೆಗೆದಿಟ್ಕೊಂಡಿದ್ನಲ್ಲ ಬೇಳೆದು, ಇದೆಲ್ಲ ಬೆಂದ ಮೇಲೆ ಅದು ಕಟ್ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೋತೇನೆ ಅದನ್ನು. ಇದೆಲ್ಲ ಬಾಯ್ಲ್ ಆತಂದು ಎಲ್ಲ ಕಟ್ಟು ಹಾಕಿರ್ತೀನಿ. ಆಮೇಲೆ ಹೂರ್ಣ ಇರ್ತೈತಲ್ಲ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಸಾಂಬಾರಿಗೆ, ಅಂದರೆ ಸ್ವಲ್ಪ ಗಟ್ಟಿ ಬರ್ತೈತಿ ಸಾಂಬಾರು. ಆ ಹೂರ್ಣನ ಇಲ್ಲೊಂದು ಚೂರು ಹಾಕ್ತೀನಿ. ಚೂರು ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ. ಬೆಲ್ಲ ಅದು ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಂಡ್ರೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಸೇರಿ ಟೇಸ್ಟ್ ಬರ್ತೈತೆ ಅದು. ಇದಂತೂ ಮುಗಿತಾ. ಉಪ್ಪು ಮೇಲೆ ನಿಮಗೆ ಬೇಕಂದ್ರೆ ಹಾಕೋರಿ. ನಾ ಮಸಾಲೆಗೆ ಹಾಕಿರ್ತೀನಿ ಜಾಸ್ತಿ, ಮೇಲೆ ಆಮೇಲೆ ಟೇಸ್ಟ್ ನೋಡಿ ಹಾಕೋತೇವಿ. ಇದಿಷ್ಟು ಮಾಡಿದ್ರೆ ಮುಗೀತು ನೋಡ್ರಿ. ಈ ಕಟ್ಟಿನ ಸಾಂಬಾರು ರೆಸಿಪಿ ಎಲ್ಲ ಅಡುಗೆನೂ ಮುಗ್ದಂಗೆ ಆತು ಈಗ ಆಲ್ಮೋಸ್ಟ್ ನಂದು. ಎಲ್ಲ ಅಡುಗೆ ಮುಗಿದ್ಮೇಲೆ ನಮ್ಮ ಕಡೆ ಪದ್ಧತಿ ಅಂದ್ರೆ ಮಾಡಿಟ್ಟಿರೋ ಅಡುಗೆ ಇಟ್ಟಿರ್ತೇವಲ್ಲ ಅವೆಲ್ಲ ಪಾತ್ರೆಗೂ ವಿಭೂತಿ ಹಚ್ಚಿ ನಮಸ್ಕರಿಸೋದು. ಇದು ಯಾಕಂದ್ರೆ ಒಬ್ಬೊಬ್ರು ಹೇಳ್ತಾರೆ ಈಡಾಗ್ತೈತಿ ಅಡುಗೆ. ಈಡಾಗ್ತೈತಂದ್ರೆ ಎಲ್ಲರಿಗೂ ಆಗುವಷ್ಟು ಆಗ್ತೈತಿ ಅಂಥೇಳಿ ಕಡಿಮೆ ಬೀಳಂಗಿಲ್ಲ. ಅಂತೂ ಇಂತೂ ಎಲ್ಲ ಅಡುಗೆ ಮುಗೀತ್ರಪ್ಪ. ಇನ್ನೇನು ಅದಿತಿಗೆ ಕಟ್ಟಿನ ಸಾಂಬಾರು ನೋಡ್ರಿ ಹೆಂಗೆ ಮಾಡತ್ತಾಳಕ್ಕಿ ನೆಕ್ಕತ್ತಾಳ. ನೆಕ್ಸ್ಟ್ ಅದೆಲ್ಲ ಆತು. ಇನ್ನೇನು ಸಾಯಂಕಾಲ ಆಗಕ್ಕೆ ಬಂತು. ಊಟ ಗೀಟ ಮಾಡಿ ಅದಿತಿ ಕಾರ್ ಪೂಜೆ ಮಾಡತ್ತಾಳೆ. ಬೊಟ್ಟು ಇಡ್ತೇನೆ ಅಂತ ಹೇಳಿ ಆಕಿನ ಎಲ್ಲ ಕಾರಿಗೂ ಆಕಿನ ಮಾಡತ್ತಾಳೆ. ಈ ಕಡೆ ಸ್ಕೂಟಿದು ಆತು. ಇಲ್ಲೇ ತಮಿಳ್ನಾಡೊಳಗೆ ಎಲ್ಲ ಆಯುಧ ಪೂಜೆ ಅಂಥೇಳಿ ಓನರ್ ಎಲ್ಲ ಮನೆ ಯಾರ್ಯಾರು ಬಾಡ್ಗೆ ಇದಾರಲ್ಲ ಅವ್ರದ್ದು ಎಲ್ಲರ ಗಾಡಿಗೂ ಅವರೇ ಪೂಜೆ ಮಾಡಿದರು. ಆಮೇಲೆ ಅವರು ಮುಂದೆ ನೈವೇದ್ಯನೂ ಇಡ್ತಾರೆ. ಕರ್ನಾಟಕದಾಗ ಒಂಥರ ಬೇರೆ, ಇಲ್ಲಿ ಹಬ್ಬ ಅಂತೂ ಮುಗೀತು ನೋಡ್ರಿ.